ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ. ಈಗಂತೂ ಕಾಲೇಜಿಗೆ ರಜೆ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ಹಾಗೆ ಹೀಗೆ ಕಳೀತಾ ಇದ್ದೇನೆ. ಯಾವುದಾದ್ರೂ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮೋಜು ಮಸ್ತಿ, ಪಿಕ್ಚರ್, ಟ್ರಾವೆಲಿಂಗ್ ವಿಡಿಯೋಸ್ ಅದು ಇದು ಅಂತ ಎಲ್ಲ ನೋಡಿಕೊಂಡು ಟೈಮನ್ನು ಕಳೀತಾ ಇದ್ದೇನೆ. ಆ್ಯಂಡ್ ಹೇಳಬೇಕು ಅಂತ ಹೇಳಿದರೆ ಕ್ಲೀನಿಂಗ್ ಕೆಲಸ ಸ್ವಲ್ಪವಾಗಿ ಸಾಗ್ತಾ ಇದೆ. ಅತ್ಯಂತ ಸ್ಪೀಡಾಗಿ ಏನು ಮಾಡೋಕ್ಕಾಗ್ತಿಲ್ಲ ನನ್ನಿಂದ. ಮುಂದಿನ ವಿಡಿಯೋದಲ್ಲಿ ನಾನು ರಜೆಯಲ್ಲಿ ಯಾವ ರೀತಿಯಾಗಿ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನೊಂದು ಕ್ರಾಫ್ಟ್ ಮಾಡ್ತಾ ಇದ್ದೆ. ಮೊದಲಿನ ಕ್ರಾಫ್ಟ್ ನೀವು ನೋಡಿದ್ರಲ್ಲ, ಅದ್ರ ಜೊತೆ ಇದೂ ಒಂದು ಕ್ರಾಫ್ಟ್ ಮಾಡಿದೆ. ಇದು ಫಿಶ್ ಟ್ಯಾಂಕಿಗೆ ಹಾಕಿರ್ತಾರಲ್ಲ ಆ ಕಲ್ಲುಗಳು ಹಾಗೂ ಸಣ್ಣ ಸಣ್ಣ ಕಲ್ಲುಗಳು, ಮರಳು ಟೈಪಿನ ಕಲ್ಲುಗಳು ಕೂಡ ಇತ್ತು. ಅದನ್ನೆಲ್ಲ ಸೇರಿಸಿ ಈ ರೀತಿಯಾಗಿ ಒಂದು ಕ್ರಿಯೇಟಿವ್ ಆಗಿ ಮಾಡಿದೆ. ಬಟ್ ಚೆನ್ನಾಗಾಗಲಿಲ್ಲ. ಇಟ್ಸ್ ಓಕೆ, ಅಲ್ಲಲ್ಲಿ ಬಿದ್ದಿರೋದಕ್ಕಿಂತ ಆ ರೀತಿಯಾಗಿ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು. ಪ್ರವಚನವನ್ನು ಕೇಳಿದೆ, ಕ್ಯಾಡ್ಬರಿಯನ್ನು ತಿಂದೆ, ಹಾಗೆ ಸ್ವಲ್ಪ ಕಷ್ಟವಾದ ಮರಗಳ ಒಂದು ಕ್ರಾಫ್ಟನ್ನು ಕೂಡ ಮಾಡಿದೆ. ಆ್ಯಂಡ್ ಬೆಕ್ಕೂನ ಆಟ ಆಡಿಸ್ತಾ ಟೈಮ್ ಪಾಸ್ ಕೂಡ ಮಾಡ್ತಾ ಇದ್ದೆ. ಬಹುಶಃ ಫೆಬ್ರವರಿ 19ರವರೆಗೆ ರಜೆ ಇರ್ಬೋದು. ಅಷ್ಟರವರೆಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇನೆ. ಹಾಗಾಗಿ ಮನೆ ಸುತ್ತಮುತ್ತ ಕ್ಲೀನ್ ಮಾಡುವ ಕೆಲಸದಲ್ಲಿ ತೊಡಗಿದ್ದೇನೆ. ಗೊತ್ತಿಲ್ಲ, ಅದರೊಟ್ಟಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಮಾಡಲಿಕ್ಕಿದ್ದೇನೆ. ಆ್ಯಂಡ್ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಏನೇನೋ ಮಾತಾಡ್ತಿದ್ದೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬೆಳಗಿನ ಹಾಬೀಸ್ ರೊಟೀನ್ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಆದಷ್ಟು ಬೇಗ ವಿಡಿಯೋ ಕೂಡ ಮಾಡ್ತೇನೆ. ಅದಕ್ಕೂ ಮೊದಲು ನಾನು ಆ ಒಂದು ರೊಟೀನ್ಗೆ ಸಜ್ಜಾಗಬೇಕು ತಾನೆ. ಆ ಹಾಬೀಸ್ಗಳನ್ನು ನನ್ನ ಜೀವನಕ್ಕೆ ಗಟ್ಟಿಯಾಗಿ ಅಳವಡಿಸ್ಕೊಳ್ಬೇಕು ಅಲ್ವಾ. ಇಷ್ಟು ದಿನ ಸ್ವಲ್ಪ ತಿಂಡಿಯಿಂದ ದೂರ ಇದ್ದೆ, ಬಟ್ ಈಗ ಎಲ್ಲ ಸಡನ್ನಾಗಿ ಒಟ್ಟಿಗೆ ಬಂದುಬಿಟ್ಟು ತಾಟ್ಕೊಳ್ಳಿಕ್ಕಾಗಲಿಲ್ಲ. ಹಾಗೆ ಎಲ್ಲ ತಿಂದು ಮುಗಿಸ್ಬಿಟ್ಟೆ ನಾನು. ಫಸ್ಟಿಗೆ ಕೇಕ್, ಒಟ್ಟಿಗೆ ಬಿಂಗೋ ತಿಂತಾ ಮೂವಿನ ಮೊಬೈಲ್ ನೋಡ್ಕೊಳ್ತಾ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಮಂಗಗಳಂತೂ ಸಖತ್ತಾಗಿ ಶಬ್ದ ಮಾಡ್ತಾಯಿದ್ವು, ಹಾಗಾಗಿ ಅದೊಂಥರ ಕೇಳೋ ಖುಷಿ ಆಗ್ತಿತ್ತು. ಆ್ಯಂಡ್ ಮಂಗಗಳು ತುಂಬಾ ಕ್ಯೂಟ್ ಆಗಿದ್ವು. ಆ್ಯಂಡ್ ಹತ್ರ ಬರ್ತಿದ್ವು, ಅದಕ್ಕೂ ಭಯ ಇಲ್ಲ, ನಮಗೂ ಭಯ ಇಲ್ಲ. ಮೋತಿಯನ್ನು ನೋಡಿ ಎದುರೆದುರೇ ಬಂದು ಡೋರ್ ಮಾಡ್ತಾಯಿತ್ತು. ಬಟ್ ಮೋತಿನೂ ಹೆದರೋಕ್ಕೆ ತಯಾರಿರಲಿಲ್ಲ. ನಾನೊಂದು ಸ್ಪೆಷಲಾಗಿ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಇವತ್ತು ಮೊಟ್ಟೆಯ ಹೊಸ ರೆಸಿಪಿ ಮಾಡಿದೆ, ಗೊತ್ತಿಲ್ಲ, ಫಿಶ್ ಫ್ರೈ ಟೈಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗೆ ಮಾಡೋದು ಹೇಗೆ ಅಂತ ಹೇಳಿ ಥಿಂಕ್ ಮಾಡಿದೆ. ಅದಾದಮೇಲೆ ಒಂದು ಐಡಿಯಾ ಹೊಳಿತು. ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆಯಿತಾ. ನೀವು ಈ ಥರದ ರೆಸಿಪಿಯನ್ನು ಟ್ರೈ ಮಾಡಿರ್ಬೋದು ಅಥವಾ ಎಲ್ಲಾದರೂ ನೋಡಿರ್ಬೋದು, ಆದರೆ ನಾನು ಎಲ್ಲೂ ನೋಡಿಲ್ಲ ಆ್ಯಂಡ್ ಟ್ರೈಯೂ ಮಾಡಿರಲಿಲ್ಲ. ಹಾಗಾಗಿ ನಾನು ಮಾಡಿ ನೋಡ್ತಾ ಇದ್ದೆ. ಇನ್ನೇನಿದೆ ಮಾತಾಡೋಕ್ಕೆ, ಪೇಂಟಿಂಗ್ ಕೆಲಸವನ್ನು ಮುಂದುವರಿಸೋಣ ಅಂತ ಇದ್ವಿ. ಕಂಡಿಗೆಲ್ಲ ಪೇಂಟ್ ಹೊಡೆದು ಆಗಿರಲಿಲ್ಲ, ಹಾಗಾಗಿ ಅದಕ್ಕೆಲ್ಲ ಹೊಡೆಯೋದಿದ್ರೆ ಏನು ಲುಕ್ ಇರುತ್ತೆ ಅಲ್ವಾ. ಹಾಗಾಗಿ ಹೀಗೇಗೂ ಪುಡ್ಸೋತಿದೆ, ಹೊಡೆಯೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಮುಂದಿನ 1-2 ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಆ ಕೆಲಸವನ್ನು. ಪಕ್ಕದ ಮನೆಯ ಮಗು ಮನೆಗೆ ಬರ್ತಾ ಇತ್ತಲ್ಲ, ಅವಳು ಈಗ ಅಂತೂ ತುಂಬಾ ಹಚ್ಕೊಂಡು ಬಿಟ್ಟಿದ್ದಾಳೆ, ಅಕ್ಕ ಅಂತೆಲ್ಲ ಕರೀತಾಳೆ. ಆ್ಯಂಡ್ ಹಾಗಾಗಿ ನಾವು ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನನಗೂ ಖುಷಿ ಸಿಗ್ತಿತ್ತು, ಅವಳಿಗೂ ಖುಷಿ ಆಗ್ತಿತ್ತು. ಆ್ಯಂಡ್ ನನಗೆ ಬೆಕ್ಕು, ನಾಯಿ, ಹೀಗೆ ಪ್ರಾಣಿಗಳ ಜೊತೆ ಹಾಗೂ ಮಕ್ಕಳ ಜೊತೆ ಆಟ ಆಡೋದಂದರೆ ತುಂಬಾ ಇಷ್ಟ. ಯಾವುದೇ ಚಿಂತೆ ಇಲ್ಲದೆ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಅದಕ್ಕಾಗಿ ಆ್ಯಂಡ್ ಮೋತಿಗಾಗಿ ಹೊಸ ಬಟ್ಟಲ್ ಹಾಕಿದ್ದೆ, ಹಾಗಾಗಿ ಫಸ್ಟ್ ಟೈಮ್ ತಿಂತಾ ಇದ್ದಾಳೆ, ಮೆಮೊರಿಗಿರಲಿ ಅಂತ ಹೇಳಿ ವಿಡಿಯೋ ತೆಗೆದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕುಗಳ ಬಟ್ಟಲ್ ಚೇಂಜ್ ಆಗ್ತಾನೇ ಇರ್ತದೆ. ಮೊದಲು ಬಟ್ಟಲಿತ್ತು, ಚೆನ್ನಾಗಿತ್ತು, ಅದಾದಮೇಲೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ದಿನಗಳಿಂದ ನೇಚರಲ್ಲಿ ಸಿಗುವಂತಹ ಐಟಮ್ಗಳ ಮೂಲಕ ಅದಕ್ಕೊಂದು ಬಟ್ಟಲು ಮಾಡಿ ಇಡ್ತಾ ಇದ್ವಿ. ಆ್ಯಂಡ್ ಈಗ ಪಾಪ ಅದು ನಮ್ಮಂತೆ ಜೀವ ಅಲ್ವಾ ಅಂತ ಹೇಳಿಕೊಂಡು ಒಂದು ಹೊಸ ಬಟ್ಟಲನ್ನೇ ಇಟ್ಟಿದ್ದೇನೆ. ಬೆಕ್ಕಿನ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ. ನನಗಂತೂ ತುಂಬ ಖುಷಿ ಸಿಗ್ತಾಯಿದೆ ಪ್ರಾಣಿಗಳೊಟ್ಟಿಗೆ ಬೆರೆಯೋದ್ರಿಂದ. ನಾನು ಹೊಸತಾಗಿ ಪ್ರಾಜೆಕ್ಟ್ ಇಡಲಿಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.